ಬನ್ನಿ ಹಾಗಾದ್ರೆ ವೈಬಲ್ ಯುವರಾಜ್ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಇನ್ನು ಮಾತಾಡ್ತಾ ಹೋಗೋಣ. ಈಗ ಏನಂದ್ರೆ ಸರ್ ಈಗ ಯಾಕಂದ್ರೆ ಈ ಸಾಂಗ್ ಅಂದ್ರೆ ಇವತ್ತಿನ ಮಟ್ಟದಲ್ಲಿ ನಾವು ನೋಡ್ತಾ ಇದ್ರೆ ಈ ರ್ಯಾಪ್ ಸಾಂಗ್ ಇರ್ಬೋದು, ಆಲ್ಬಮ್ ಸಾಂಗ್‌ಗಳಿರ್ಬೋದು, ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್‌ಮೆಂಟ್ ಆಗ್ತಾ ಇದೆ. ಸಿನಿಮಾಗೂ ಆ ರೇಂಜಿಗೆ ಆಗಿರಲ್ಲ. ಹೌದು. ಬಟ್ ಆ ಮಟ್ಟಕ್ಕೊಬ್ಬ ನಿರ್ಮಾಪಕನ್ನ ಹಿಡಿದು ಸಾಂಗ್ ಮಾಡುವಂಥದ್ದಿರ್ಬೋದು, ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಿಮ್ಗೆ? ಸರ್ ಚಾಲೆಂಜಿಂಗ್ 100%. ಯಾರೇ ಈಗ ನಿರ್ಮಾಪಕನ ಹಿಡಿಬೇಕು ಯಾರು ಸುಮ್ಮನೆ ದುಡ್ಡು ಹಾಕಲ್ಲ. Correct. ರಿಟರ್ನ್ ಕೇಳ್ತಾರೆ ಅವರು. ಅದಕ್ಕೆ ನಾವು ಸ್ಪಾನ್ಸರ್‌ಶಿಪ್ ಹಿಡ್ಕೊಬೇಕು. ಅದ ಓಕೆ. ಕಂಪ್ನಿಗಳು ಅದು ಹ್ಮ್. ಇದು ಕಂಪ್ನಿ ಅಂತ ಹೇಳಿದಾಗ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಹೋಗುತ್ತೆ. ಆಮೇಲೆ ಏನು ಯೂಟ್ಯೂಬ್ ಚಾನಲ್ ಬರೋದು ಅವರೇ ತಗೊಳ್ಳಿ ನಮ್ಗೇನು ತೊಂದರೆ. ಸರ್ ನನ್ನ ಇಂಟೆನ್ಷನ್ ಇಷ್ಟೇ ಸರ್. ನಮ್ಗೆ ಈಗ ಸದ್ಯಕ್ಕೆ ಯಾರೂ ಮಾಡಲ್ಲ ಸರ್. ಮಾಡಿದ್ರೆ ನಮ್ಮ ಪುಣ್ಯ ಅಂತ ಅನ್ಕೊಬೇಕು. ಈ ಸಾಂಗ್ ಗೆಲ್ಲುತ್ತೆ ಸರ್. ಹ್ಮ್. ಬಟ್ ನೆಕ್ಸ್ಟ್ ನನ್ನ ಪ್ರೊಡ್ಯೂಸರ್ ಬರ್ತಾರೆ ಸರ್ ನನಗೆ. ಹ್ಮ್, ಹ್ಮ್. ಆ ಮಟ್ಟದಲ್ಲಿ ಸಾಂಗ್ ಮಾಡಬೇಕು ಅಂತ ನಾವು ಇದು ಕಳೆದೋಗ್ಬಿಟ್ಟೆ ಕಣೇನ. ಬಟ್ ಸ್ಟಾರ್ಟಿಂಗ್ ಯಾರು ಅಲ್ಲ ಇವಾಗ ಯಾರು ಬರ್ಲಿಲ್ವಾ ನಿಮ್ಗೆ? ಇದೆಲ್ಲ ಆಯ್ತಲ್ಲ. ಹ್ಮ್. ಈಗ ನೀವು ಆಲ್ರೆಡಿ ಇವಾಗ ಎಲ್ಲ ತುಂಬಾ ಫೇಮಸ್ ಆಗ್ಬಿಟ್ರಿ ನೀವು ಮೀನ್ಸ್ ಇದರಲ್ಲಿ. ಸೊ ಈ ಸಾಂಗ್ ನೋಡಿದ್ಮೇಲೆ ಇಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಇಲ್ಲ ಇನ್ನೊಂದು ಕೆಲವು ಸಾಂಗ್ ಜನ ಮಾಡು. ಬಂದಿದ್ದಾರೆ ಸರ್. ಹಾ. ಕೆಲವು ಜನ ಬಂದಿದ್ದಾರೆ. ಮೀಟಿಂಗ್ಸ್ ನಡೀತದೆ. ನಾನು ನಮ್ಮ ಹ್ಮ್. ಪ್ರೇಮ್ ಡ್ಯಾನ್ಸ್ ಮಾಸ್ಟರ್ ಇಬ್ರು ಸೇರಿ ಹ್ಮ್. ಕುತ್ಕೊಂಡು ಅದನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ನಾವು. ನಾವೇ ಅವರು ಅವರು ಸಿಗ ಕೇಳ್ತಾರೆ ಸಿಗ್ತೀವಿ ಜೊತೆಲಿ. ಹ್ಮ್. ಇನ್ನು ಅದು ಕೂಡ್ ಬಂದಿಲ್ಲ. ಮಾಡಬೇಕು ಅಂತ ಇದೆ. ಹ್ಮ್. ಏನ್ ಮಾಡಬೇಕು ಎಂತ ಮಾಡಬೇಕು ಕೂಡ್ ಬಂದಿಲ್ಲ. ಹ್ಮ್. ನಮಗೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕಲ್ಲ ಸರ್. ಇಲ್ಲ ನನ್ನ ಸಾಂಗ್ ಈ ಥರದ್ದು ಆಯಿತು ಬಟ್ ನನ್ನಲ್ಲೇನೋ ಒಂದು ಕೊರಗಿದೆ ನನಗೆ ಇವತ್ತು ನಾನು ಇದನ್ನ ಹೇಳ್ಕೋಬೇಕು ಅನ್ನುವಂಥದ್ದಾದರೆ ಅಂದರೆ ಆ ವ್ಯಕ್ತಿಯ ಒಂದು ಸಾಂಗ್ ವಿಚಾರವಾಗಿ ಹೇಳೋದಾದರೆ ನಿಮ್ಮ ಒಂದು ಮನಸ್ಸಿನ ಭಾವನೆ ಅಂದ್ರೆ ನನ್ನ ಸಾಂಗ್ ಹೌದು. ಬಗ್ಗೆ ಆ ವಿಚಾರ ಆಯ್ತಲ್ವಾ? ಹೌದು. ಅದಾದ್ಮೇಲೆ ಇಲ್ಲ ನಿಮ್ಮ ಮೈಂಡಲ್ಲಿ ನನಗೆ ಏನೋ ಒಂದು ಹೇಳ್ಬೇಕು ನಾನು ಅವ್ರಿಗೆ ಮೀನ್ಸ್ ಅಷ್ಟು ನಾನು ಏನೋ ಮಾಡಿದ್ದೆ ಬಟ್ ಅದೊಂದು ಹಿಂಗೆ ಆಗ್ಬಿಡುತ್ತೆ ಇವಾಗ ಬಟ್ ನಾನು ಅವ್ರಿಗೇನಾದ್ರು ಹೇಳಬೇಕು ಅನ್ನೋದಾದರೆ ಅವ್ರಿಗೆ ಹೇಳ್ಬೇಕು ಅಂತ ಏನಿಲ್ಲ ಸರ್ ಮನಸ್ಸಲ್ಲಿ. ಹ್ಮ್. ಖಂಡಿತವಾಗ್ಲೂ ಏನಿಲ್ಲ. ಹ್ಮ್ 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 ಹ್ಮ್. ಮಾಡಿದ್ದಾರೆ ಆಗೋಗ್ಬಿಟ್ಟಿದೆ ಹ್ಮ್. ಅಂತ ಅವ್ರ ಮೈಂಡಲ್ಲಿ ಇದೆ. ಅಲ್ಲ ಅವ್ರೇನೋ ವಾಪಸ್ ಏನೋ ಹೇಳಿಲ್ವಾ ನಿಮಗೆ? ಏನ್ ಸರ್ ಅಂದ್ರೆ ಆ ವಿಚಾರವಾಗಿ ಮತ್ತೇನು ಮಾತಾಡಲಿಲ್ವಾ ನೀವು ಅಂತ? ಅಲ್ಲ ಯಾಕೆ ಸೈಲೆಂಟು ಅಂತ ನಾನು ಹೇಳ್ತೀನಿ. ಸೈಲೆಂಟ್ ಏನಿಲ್ಲ ಸರ್. ಖಂಡಿತವಾಗ್ಲೂ ಸೈಲೆಂಟ್ ಇಲ್ಲ. ಅಲ್ಲ ಯಾಕಂದ್ರೆ ಒಬ್ಬ ಕಾಮನ್ ಪೀಪಲ್ಗೆ ಅನ್ಸುತ್ತೆ ಇವಾಗ ಹ್ಮ್. ಈ ಥರ ಆದಾಗ ಎಲ್ಲೋ ಒಂದು ಕಡೆ ಈ ನಾನೇ ಒಂದು ಸಾಂಗ್ ಏನೋ ಮಾಡಿದ್ ನನಗೇನೋ ಒಂದು ಆಗಿದೆ ನಂದೇನೋ ಇನ್ನೊಬ್ರು ಏನೋ ಮಾಡ್ತಾರೆ ಅಂದ್ರೆ ನನಗೂ ಎಲ್ಲೋ ಒಂದು ಕಡೆ ಅನ್ಸುತ್ತಲ್ಲ. ಬಟ್ ಆ ವಿಚಾರವಾಗಿ ಅವರು ಆ ಕಡೆಯಿಂದ ರಿಯಾಕ್ಟ್ ಬೇಕಲ್ಲ, ರಿಯಾಕ್ಷನ್ ಬೇಕು. ಈಗ ಅಟ್ಲೀಸ್ಟ್ ನನ್ನನ್ನು ನನ್ನ ಇದನ್ನ ಮಾಡ್ಕೊಳ್ಳೋದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನನ್ನಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇರಲೇಬೇಕಾಗ್ತದೆ, ರೈಟ್? ಸೊ ಅವ್ರು ಹೇಳಿದಾಗ ಮೀನ್ಸ್ ನೀವು ಕೇಳ್ತೀರಲ್ವಾ, ಕೇಳಿದಾಗ ಅವ್ರ ಕಡೆ ರೆಸ್ಪಾನ್ಸ್ ಹೆಂಗೆ ಅಂತ ನಾನು ಅವ್ರು ಹೇಳ್ತಾರೆ ನಾನು ಈ ಥರ ಶ್ರುತಿಲಿ ಈ ಥರ ಮಾಡಿದ್ದೆ, ಟ್ಯೂನು ಸೇಮೇ ಇದೆ. ಅವರು ಹೇಳ್ತಾರೆ ಟ್ಯೂನ್ ಸೇಮೇ ಇದೆ, ಬಟ್ ಈ ಥರ ಇದೆ ಅಂತ ನನಗೂ ಗೊತ್ತಿರಲಿಲ್ಲ, ನಿಮ್ಮ ಸಾಂಗ್ ನೋಡಿರ್ಲಿಲ್ಲ ಅಂತ ಅಂದರು. ಈಗ ನಾವು ಅದನ್ನು ದೊಡ್ಡ ಗಲಾಟೆ ಮಾಡ್ಕೊಳ್ಳೋದು ಬೇಡ, ದೊಡ್ಡದು ಆಗ್ಬಿಟ್ಟಿದೆ ಆಲ್ರೆಡಿ, ನಾನು ಇನ್ನೂ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಅವರು ಅಂದರು. ನಾವು ಯೋಚನೆ ಮಾಡಿದಾಗ ನನ್ನ ಜೊತೆಲಿರೋರು ಸ್ವಲ್ಪ ಜನ ದೊಡ್ಡದು ಮಾಡ್ಕೊಬೇಡಿ ಅಂತ ಅಂದರು. ಸರ್ ಅವ್ರ ಹೋರಾಟ ಅವ್ರು ಮಾಡ್ತಾವ್ರು, ನನ್ನ ಹೋರಾಟ ನಾನು ಮಾಡ್ತಾ ಇದ್ದೀನಿ ಸರ್. ಎಲ್ಲಿವರೆಗೂ ಬಂದಿದೆ ಈಗ ಅಂತ? ಕಾಪಿರೈಟ್ಸ್ ಎಲ್ಲ ಆಗಿದೆ ಸರ್. ಓಕೆ, ವಾಟ್ ನೆಕ್ಸ್ಟ್? ನೋಡೋಣ ಏನು ಡಿಸೈಡ್ ಆಗುತ್ತೆ ಅಂತ ಸರ್. ಯಾಕಂದ್ರೆ ನಾವು ಕೊಟ್ಟಿದ್ದೀವಲ್ಲ ಕಾಪಿರೈಟ್ಸ್, ಏನು ಡಿಸೈಡ್ ಆಗುತ್ತೆ ಆಗಲಿ ಸರ್ ಅಷ್ಟೇ. ಅಂದರೆ ಒಟ್ಟು ನೀವು ರೆಡಿ ಇದ್ದೀರಾ? ಅವರು ರೆಡಿ ಇದೆ, ನಾವು ರೆಡಿ ಸರ್, ಇಬ್ರು ರೆಡಿ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಷ್ಟೇ. ಹೌದು ಸರ್. ಸೊ ನಿಮ್ಗೊಂದು ನಂಬಿಕೆ ಇದೆ? ನಂಬಿಕೆ. ಆಮೇಲೆ ನನಗೆ ಅಲ್ಲಿ ಅವ್ರ ಮೇಲೆ ನಂಗೆ ವೈಯಕ್ತಿಕ ದ್ವೇಷ ಅಂತ ಏನಿಲ್ಲ ಸರ್. ನಾವು ಹೊಡೆದಾಡ್ತಾರೆ ಸಾಂಗ್ ಬಗ್ಗೆ ಅಷ್ಟೇ.